ಸರ್, ಬಿಜೆಪಿ MLC ರವಿಕುಮಾರ್ ಅವರು ಆರೋಗ್ಯ ಸಚಿವರು ಕಾಣೆಯಾಗಿದ್ದಾರೆ. ಬಿಜೆಪಿ MLC ರವಿಕುಮಾರ್ ಅವರು ಆರೋಗ್ಯ ಸಚಿವರು ಕಾಣೆಯಾಗಿದ್ದಾರೆ. ಅವ್ರು ಯಾರು ಹಿಂದಿನ ಆರೋಗ್ಯ ಸಚಿವರ ಬಗ್ಗೆ ಮಾತಾಡ್ತಾರೆ ಸರ್, 2.5 ವರ್ಷ ಗೊತ್ತಿದ್ದು ಇಲ್ಲವೋ? 2.5 ವರ್ಷ ಹೊಂದಾಣಿಕೆ ಇದೆಯಾ ಹೇಗೆ? ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ 2 ವರ್ಷ ಬೇಡ ಈಗಲೇ. ನೋಡಿ, ಇವೆಲ್ಲ ಪಕ್ಷದ ವಿಚಾರಗಳು, ಯಾಕೆ ಸುಮ್ಮನೆ ಈ ಥರ ಚರ್ಚೆ ಆಗ್ತದೆ ಸರ್, ಇನ್ನೊಂದು ಬೇರೆಯವರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಹಾಲಿನ ದರ ₹2 ಹೆಚ್ಚಳ ಆಗಿದ್ದಕ್ಕೆ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇದೆ. ನನಗೆ ಯಾರು ಅಸಮಾಧಾನ ಇದೆ ನನಗೇನು ಹೇಳ್ಕೊಟ್ಟಿಲ್ಲ. ಇದು ಹಾಲಿನ ದರ ₹2 ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಹಾಲನ್ನು ಹೆಚ್ಚಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಯಾಕಂದರೆ ಲಕ್ಷಾಂತರ ಲೀಟ್ರು ಅಥವಾ ಲಕ್ಷಾಂತರ KG ಹಾಲು ಅಥವಾ ಹಾಲಿನ ಪೌಡ್ರನ್ನು ವೇಸ್ಟ್ ಆಗೋ ಬದಲು ಹೆಚ್ಚಿಗೆ ಹಾಲನ್ನು ನಮ್ಮ ಜನರಿಗೆ ಕೊಡೋಣ. ಅಲ್ಪ ಒಂದು ಏರಿಕೆ ಅಂತಲೂ ಹೇಳೋದಿಲ್ಲ, ಅದನ್ನು ಸ್ವಲ್ಪ ಹೆಚ್ಚು ಹಾಲನ್ನು ಕೊಡೋದಕ್ಕೆ ಮಾಡಿದ್ದೀವಿ ಹೊರತು ಅದು ಗ್ರಾಹಕರಿಗೂ ಅನುಕೂಲ ಆಗಬೇಕು, ಉತ್ಪಾದಕರಿಗೂ ಅನುಕೂಲ ಆಗಬೇಕು, ಅದು ಮಾಡಿದ್ದೀವಿ. ನಾನೆಲ್ಲ ಹೇಳ್ತೀನಪ್ಪ, ಈಗ ರಿವ್ಯೂ ಆಗಲಿ. ಮೆಡಿಕಲ್ ಕಾಲೇಜ್ ಇವತ್ತು ಇರ್ತೀನಿ, ಇವತ್ತು ಸಿಗದೆ ಹೋದರೆ ನಾನು ಬೆಳಗ್ಗೆ ಸಿಗ್ತೀನಿ. ಏನೇನಿದೆ ಎಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸರ್, ಇನ್ನೊಂದು ಪ್ರಮುಖ ವಿಜಯಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಡಿಕೆ ಇದೆ. ಮೆಡಿಕಲ್ ಕಾಲೇಜ್ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ. ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಅದು ನನ್ನ ಇಲಾಖೆ ನೇರವಾಗಿ ಬರೋದಿಲ್ಲ. ಆದರೆ ನನ್ನ ಅಭಿಪ್ರಾಯ ಇರುವಂಥ ವೈದ್ಯಕೀಯ ಏನು ಕಾಲೇಜುಗಳಿದೆ ಅದನ್ನು ಒಂದು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋದು ಭಾಳ ಮುಖ್ಯ. ಅದು ಮಾಡೋದು ಖಂಡಿತ ಮಾಡಬೇಕು, ಮುಂದೆ ಮಾಡಿ ಇರುವಂಥ ವೈದ್ಯಕೀಯ ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನು ಸುಸಜ್ಜಿತವಾದಂಥ ರೀತಿಯಲ್ಲಿ ಮಾಡಿ ಸಂಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದನ್ನು ಮಾಡೋದಕ್ಕೆ ಆದ್ಯತೆ ಕೊಡಬೇಕು. ಆಮೇಲೆ ಹೊಸದಾಗಿ ಇನ್ನೂ ಬೇರೆ ಇದೆಲ್ಲ ಮಾಡೋಣ. ಇರೋದನ್ನೇ ನಾವು ಪೂರ್ತಿ ಸರಿಯಾಗಿ ನಡೆಸೋಕ್ಕಾಗ್ದೇನೆ ಇನ್ನು ಹೊಸದನ್ನೇ ಯಾಕೆ ನಾವು ಅಷ್ಟು ತರಾತುರಿ ಮಾಡೋಂಥ ಅವಶ್ಯಕತೆ ಇದೆ.